ನಮಸ್ತೆ ಅಮ್ಮ. ಇವತ್ತು ಪೋಷನ್ ಟ್ರ್ಯಾಕರ್ ಆ್ಯಪ್ 22.9 ವರ್ಷನ್ನ ಫೋಟೋ ಕ್ಯಾಪ್ಚರ್ ಯಾವ ರೀತಿ ಮಾಡಬೇಕು ಅನ್ನೋ ಒಂದು ಸಣ್ಣ ಸೆಟ್ಟಿಂಗ್ಸನ್ನು ಹೇಳ್ತಾ ಇದ್ದೀನಿ. ಮೊದಲನೇದಾಗಿ ಮೊಬೈಲ್ನ ಸೆಟ್ಟಿಂಗ್ಸ್ಗೆ ಹೋಗಿ, ಸೆಟ್ಟಿಂಗ್ಸಲ್ಲಿ ಪರ್ಮಿಷನ್ ಮ್ಯಾನೇಜರ್ ಅಂತ ಬರುತ್ತೆ. ಪರ್ಮಿಷನ್ ಮ್ಯಾನೇಜರ್ ಮೇಲೆ ಕ್ಲಿಕ್ ಮಾಡಿ. ಆಫೀಸ್ ಮೊಬೈಲ್ ಆದರೆ ಪರ್ಮಿಷನ್ ಮ್ಯಾನೇಜರ್ ಅಂತ ಸಿಗುತ್ತೆ. ಪರ್ಸನಲ್ ಮೊಬೈಲ್ ಆದರೆ ಆ್ಯಪ್ ಪರ್ಮಿಷನ್ಸ್ ಅಂತ ಸಿಗುತ್ತೆ ನಿಮಗೆ. ಪರ್ಮಿಷನ್ ಮ್ಯಾನೇಜರ್ ಮೇಲೆ ಕ್ಲಿಕ್ ಮಾಡಿ. ಪರ್ಮಿಷನ್ ಮ್ಯಾನೇಜರ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಕ್ಯಾಮ್ರಾ ಮತ್ತು ಲೊಕೇಶನ್ ಅಂತ ಬರುತ್ತೆ. ಎರಡರಲ್ಲಿ ಯಾವುದಾದ್ರೂ ಸರಿ ಕ್ಯಾಮ್ರಾ ಓಪನ್ ಮಾಡಿ. ಓಪನ್ ಮಾಡಿದರೆ ಅಲ್ಲಿ ಕೆಳಗಡೆ ಪೋಷನ್ ಟ್ರ್ಯಾಕರ್ ಅಂತ ಬರುತ್ತೆ. ಪೋಷನ್ ಟ್ರ್ಯಾಕರ್ ಮೇಲೆ ಕ್ಲಿಕ್ ಮಾಡಿದರೆ ಪೋಷನ್ ಟ್ರ್ಯಾಕರಲ್ಲಿ ಅಲೋಡ್ ಮತ್ತು ನಾಟ್ ಅಲೋಡ್ ಅಂತ ಎರಡು ಆಪ್ಷನ್ ಇರುತ್ತೆ. ಸೊ ಫಸ್ಟಲ್ಲಿ ಸಿ ಆಲ್ ಪರ್ಮಿಷನ್ಸ್ ಆಫ್ ಪೋಷನ್ ಟ್ರ್ಯಾಕರ್ ಅಂತ ಬರುತ್ತೆ ಕೆಳಗೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಅಲೋಡ್ ಮತ್ತು ನಾಟ್ ಅಲೋಡ್ ಅಂತ ಎರಡು ಆಪ್ಷನ್ ಬರುತ್ತೆ. ನಾಟ್ ಅಲೋಡಲ್ಲಿ ಏನೆಲ್ಲ ಆಪ್ಷನ್ಸ್ ಇದೆ ಅದೆಲ್ಲ ಪೂರ್ತಿ ಅಲೋ ಮಾಡಬೇಕಾಗುತ್ತೆ. ನೀವು ಅಲೋ ಮಾಡಿದ ನಂತರ ಎಲ್ಲ ಪೂರ್ತಿ ಅಲೋ ಇದೆಯಾ ಅಂತ ಕನ್ಫರ್ಮ್ ಮಾಡ್ಕೊಳ್ಳಿ. ಕನ್ಫರ್ಮ್ ಆದ ನಂತರ ಕೆಳಗಡೆ ಸ್ಕ್ರೀನ್ ಪೂರ್ತಿ ಕ್ಲೋಸ್ ಮಾಡಿ ಪೋಷನ್ ಟ್ರ್ಯಾಕರ್ನ ಓಪನ್ ಮಾಡಿ. ಸೊ ಪೋಷನ್ ಟ್ರ್ಯಾಕರ್ನ ಓಪನ್ ಮಾಡಿದ ನಂತರ ಅಲ್ಲಿ ನಿಮಗೆ ಡೈಲಿ ಟ್ರ್ಯಾಕಿಂಗಲ್ಲಿ ಕ್ಯಾಮ್ರಾ ಸಿಗುತ್ತೆ. ಕ್ಯಾಮ್ರಾ ಓಪನ್ ಮಾಡಿ ನಂತರ ನೀವು ಫೋಟೋ ಕ್ಯಾಪ್ಚರ್ಸ್ ಮಾಡ್ಬೋದಮ್ಮ. ಸೊ ಇದಿಷ್ಟು ಪೋಷನ್ ಟ್ರ್ಯಾಕರ್ನ ಡೈಲಿ ಟ್ರ್ಯಾಕಿಂಗ್ನಲ್ಲಿನ ಫೋಟೋ ಕ್ಯಾಪ್ಚರ್ನ ಸೆಟ್ಟಿಂಗ್ಸ್ ಆಗಿರುತ್ತೆ. ಸೊ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.